ರಾಜಯೋಗಿ ದಾದಿ ಪ್ರಕಾಶಮಣಿಯವರ ಪುಣ್ಯಸ್ಮರಣೆಯ ಅಂಗವಾಗಿ ಗೋಣಿಕೊಪ್ಪ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯದ ಸಮಾಜ ಸೇವಾ ವಿಭಾಗ ಮತ್ತು ಜಿಲ್ಲಾ ರಕ್ತನಿಧಿ ಕೇಂದ್ರದ ವತಿಯಿಂದ ಬ್ರಹ್ಮಕುಮಾರಿ ಸಫಲತಾ ಭವನದಲ್ಲಿ ಏರ್ಪಡಿಸಿದ್ದ ಬೃಹತ್ ರಕ್ತದಾನ ಶಿಬಿರದಲ್ಲಿ 52 ಜನರಿಂದ ರಕ್ತದಾನ ನಡೆಯಿತು. ಗೋಣಿಕೊಪ್ಪ ವೃತ್ತ ನಿರೀಕ್ಷಕ ಶಿವರಾಜ್ ಮುದೋಳ್, ಉಪನಿರೀಕ್ಷಕ ಪ್ರದೀಪ್ ಕುಮಾರ್, ಪೊನ್ನಂಪೇಟೆ ಉಪನಿರೀಕ್ಷಕ ನವೀನ್ ಸೇರಿದಂತೆ ಪೊಲೀಸ್ ಇಲಾಖೆ 17 ಜನರು ರಕ್ತದಾನ ಮಾಡಿ ಗಮನ ಸೆಳೆದರು. ಒಟ್ಟು 52 ಜನರು ರಕ್ತದಾನದಲ್ಲಿ ಪಾಲ್ಗೊಂಡಿದ್ದರು. 36 ಬಾರಿ ರಕ್ತದಾನ ಮಾಡಿರುವ ಗೋಣಿಕೊಪ್ಪದ ರಕ್ತದಾನಿ ವಿವಿ ಅರುಣ್ ಕುಮಾರ್ ಅವರಿಂದ ಸನ್ಮಾನಿಸಲಾಯಿತು. ಎಲ್ಲ ದಾನಗಳಿಗಿಂತ ಶ್ರೇಷ್ಠ ದಾನ ರಕ್ತದಾನ. ಅದರ ದಾನದ ಒಂದು ಮಹಾನ್ ಪುಣ್ಯದ ಕಾರ್ಯವನ್ನ ಮಾಡಿರುವಂತಹ ವಿವಿ ಅರುಣ್ ಕುಮಾರ್ ಅಣ್ಣನವರಿಗೆ ಸಂಸ್ಥೆಯ ಪರವಾಗಿ ಸನ್ಮಾನವನ್ನ ನೀಡಲಾಗುತ್ತಿದೆ. ಲೋಪಮುದ್ರ ಮೆಡಿಕಲ್ ಸೆಂಟರ್ ಮುಖ್ಯಸ್ಥ ಡಾಕ್ಟರ್ ಅಮೃತ್ ನಾಣಯ್ಯ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿ, ರಕ್ತ ಜೀವ ಉಳಿಸುವ ಕಾರ್ಯ ಮಾಡುತ್ತೆ. ಇದರಿಂದಾಗಿ ರಕ್ತಕ್ಕೆ ಬೇಡಿಕೆ ಇದ್ದಾಗ ರಕ್ತ ಪಡೆದು ಬೇಡಿಕೆಗೆ ಅನುಗುಣವಾದ ಗುಂಪಿನ ರಕ್ತ ನೀಡುವುದು ಸಾಮಾನ್ಯವಾಗಿದೆ ಎಂದರು. ನೇಚರ್ ಆಫ್ ದ ಹ್ಯೂಮನ್ ಮೈಂಡ್ ಹೇಗಿರುತ್ತೆ, ಎಲ್ಲ ಸ್ಟ್ರೆಸ್ ಆಗಿರ್ತಾರೆ, ಆಗ ಅವ್ರನ್ನ ಬ್ಲಡ್ ಕೊಡಿ ಅಂತ ರಿಪ್ಲೇಸ್ಮೆಂಟ್ ಕೇಳಕ್ಕೆ ಅದು ತಪ್ಪಾಗುತ್ತೆ. ಜಿಲ್ಲಾ ರಕ್ತನಿಧಿ ಕೇಂದ್ರದ ಮುಖ್ಯಸ್ಥ ಡಾಕ್ಟರ್ ಕರಂಬಯ್ಯ ಮಾತನಾಡಿ, ಜಿಲ್ಲೆಯಲ್ಲಿ ವರ್ಷಂಪ್ರತಿ 100 ರಕ್ತದಾನ ಶಿಬಿರಗಳು ಆಯೋಜನೆಯಿಂದ ರಕ್ತದ ಬೇಡಿಕೆ ನೀಗಿಸಲು ಅವಕಾಶವಿದೆ ಎಂದರು. ಹಾಗಾಗಿ ನಾನಾ ರೀತಿಯ ತೊಂದರೆಯಲ್ಲಿ ಅವರು ಇರ್ತಾರೆ. ಅಂಥ ಸಂದರ್ಭದಲ್ಲಿ ಅವ್ರನ್ನ ರಕ್ತವನ್ನು ಕೊಡಿ ಅಂತ ಕೇಳೋದಕ್ಕೆ ನನಗೂ ಕೂಡ ಕಷ್ಟ ಆಗುತ್ತೆ. ಆದರೆ ಅನಿವಾರ್ಯತೆ ಇದೆ. ಆ ನಿಟ್ಟಿನಲ್ಲಿ ನಾವು 10 ಜನರನ್ನ ರಿಪ್ಲೇಸ್ಮೆಂಟ್ ಕೊಡಿ ಅಂತ ಕೇಳಿದ್ರೆ ಒಂದು 2 ಅಥವಾ 3 ನಮಗೆ ಸಿಗ್ಬೋದು. ಉಳಿದವರಿಗೆ ಅವರೇನೇ ರಕ್ತ ಕೊಡೋಕ್ಕೆ ಅವ್ರಿಗೆ ಅರ್ಹತೆ ಇರೋದಿಲ್ಲ. ಅವರೇ ಪೇಷಂಟ್ ಇರ್ತಾರೆ, ಅಥವಾ ಅವ್ರಿಗೆ ಯಾರಿಗೂ ಗೊತ್ತಿರಲ್ಲ, ನಾವು ಯಾವುದೋ ಊರಿಂದ ಬಂದಿದ್ದೇವೆ, ನಮ್ಗೆ ಯಾರಿಗೂ ಪರಿಚಯ ಇಲ್ಲ, ನಾವು ಹೇಗೆ ಕೊಡೋದು ಅಂತ. ಸೊ ನಾವು ಕೊಡಲೇಬೇಕು ಅವರಿಗೆ. ಸೊ ಹಾಗಾಗಿ ನಮಗೆ ಯಾವಾಗ ನಮ್ಮಲ್ಲಿ ಸಫಿಷಿಯಂಟ್. ವೃತ್ತ ನಿರೀಕ್ಷಕ ಶಿವರಾಜ್ ಮುದೋಳ್, ಹಿರಿಯ ರಾಜಯೋಗಿ ಶಿಕ್ಷಕಿ ಬಿಕೆ ಧನಲಕ್ಷ್ಮಿ ಮತ್ತಿತರ ಪ್ರಮುಖರು ಈ ಸಂದರ್ಭ ಪಾಲ್ಗೊಂಡಿದ್ದರು.